ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವ ನರಸಿಂಹದೇವರ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ಕೃಷ್ಣನ ಸನ್ನಿಧಾನ, ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ಬೃಂದಾವನ, ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ಸಾಕ್ಷಾತ್ ನಮ್ಮ ನಿಮ್ಮ ಗುರುಗಳು 48 ಸಾಲಿಗ್ರಾಮ ಇರ್ತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಒಂದು ತಾಯಿ ಬಳ್ಳಾರಿಯಲ್ಲಿರ್ತಕ್ಕಂಥವಳು ಯೂಟ್ಯೂಬ್ ಚಾನಲ್ ನೋಡಿ ಒಂದಾನೊಂದು ದಿನ ಇಲ್ಲಿಗೆ ಈ ಕ್ಷೇತ್ರಕ್ಕೆ ಬಂದು ಗುರುಗಳ ಹತ್ರ ಕೇಳಿದ್ಲು. ರಾಘವೇಂದ್ರ ಸ್ವಾಮಿಗಳ ಹತ್ರ, ಗುರುಗಳೇ, ನನಗೆ ಫೋನ್ ಮಾಡಿದ್ಲು ತಾಯಿ, ನನಗೆ ಊಟವನ್ನು ಮಾಡುವುದಕ್ಕೆ ಆಗಲ್ಲ, ಅನ್ನ ಅಂದ್ರೆ ವಾಂತಿ ಆಗತ್ತೆ, ಏನು ಮಾಡಬೇಕು ಅಂತ ಆಸ್ಪತ್ರೆಗೆ ನೋಡಿಸ್ದೆ, ಎಲ್ಲಾ ಕಡೆ ನೋಡಿಸ್ದೆ, ಏನು ಮಾಡಿದ್ರು ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದರಿಂದ ಏನಾರ ಪರಿಹಾರ ಬೇಕು, ನೀವೇ ನಮಗ್ ಪರಿಹಾರ ಮಾಡ್ಕೊಡ್ಬೇಕು ಅಂತ. ನಾನು ಯಾರಮ್ಮ, ರಾಯರ ಹತ್ರ ಬಾ, ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತೇಳಿ ಈ ಕ್ಷೇತ್ರಕ್ಕೆ ಬಂದು ರಾಯರ ಸ್ಮರಣೆಯನ್ನ ಮಾಡಿ ಬಳ್ಳಾರಿಯಿಂದ ಬಂದು ರಾಯರ ಸೇವೆಯನ್ನ ಮಾಡಿದ್ರು. ಸೇವೆಯನ್ನ ಮಾಡಿ ರಾಯರ ಸೇವೆಯನ್ನು ಮಾಡಿದಾಗ ಆ ಗುರುವಾರ ಒಂದು ದಿವಸ ಬಂದು, ಬುಧವಾರ ಸಾಯಂಕಾಲನೆ ಬಂದು ಇಲ್ಲಿ ರಾಯರಿಗೆ ನೆಲವನ್ನು ಒರೆಸಿ ಕಸವನ್ನು ಗುಡಿಸಿ ಮಾರನೇ ದಿವಸ ವಿಶೇಷವಾಗಿ ರಾಯರಿಗೆ ಅಭಿಷೇಕವನ್ನು ಮಾಡಿಸಿ ಅನ್ನದಾನವನ್ನು ಮಾಡೋಕ್ಕೋಸ್ಕರವಾಗಿ ಅನ್ನದಾನ ಎಲ್ಲ ಆಗಕ್ಕೆ ದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಅನ್ನವನ್ನ, ಪಾಯಸವನ್ನ ಮುಖ್ಯ ಪ್ರಾಣ ದೇವರಿಗೆ, ಮಹಾಲಕ್ಷ್ಮೀ ದೇವಿಗೆ, ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿ ಸಾಕ್ಷಾತ್ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ, ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಜನಕ್ಕೆ ವಿಶೇಷವಾಗಿ ಅಸ್ತೋದಕವನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಮ್ಮ ಅಂತೇಳಿ ಅವಳಿಗೆ ಆ ಸ್ವೀಕಾರವನ್ನು ಮಾಡಿದ್ರು ತಾಯಿ. ಆ ಅನ್ನವನ್ನು ಸ್ವೀಕಾರವನ್ನು ಮಾಡಬೇಕಾದ್ರೆ ರಾಯರ ಸ್ತೋತ್ರವನ್ನು ಪಠನೆಯನ್ನ ಮಾಡಿ ತಾಯಿ ಊಟವನ್ನು ಹಾಕಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ರಾಯರ ಸ್ತೋತ್ರವನ್ನು ಪಠನೆ ಮಾಡುವಂತ ನಮಗೆ ಸೂಚನೆಯನ್ನು ಮಾಡಿದ್ರು. ಆ ಸೂಚನೆಯ ಪ್ರಕಾರವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನ 3 ಬಾರಿ ಪಠನೆಯನ್ನು ಮಾಡಿದೆ ನಾನು. ಪಠನೆಯನ್ನು ಮಾಡಿ ಪೂಜ್ಯ ರಾಘವೇಂದ್ರ ಶ್ರೀ ಪೂರ್ಣ ಬೋಧ ಗುರು ತೀರ್ಥಪಯೋಗ್ ದಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪಸಂತಿ ಪೂರ್ವೋತ್ತರಾಮಿತ ತರಂಗ ಚರಸ್ತು ಹಂಸ ದೇವಾಲಿ ದೇವಿತ ಪರಾಂಗಿ ಪಯೋಜರಗ್ನ. ಈ ಸ್ತೋತ್ರವನ್ನು ಪೂರ್ತಿಯಾಗಿ ಪಠನೆಯನ್ನು ಮಾಡಿ ರಾಯರ ಸ್ತೋತ್ರವನ್ನು ಪಠನೆ ಮಾಡಿ 3 ಬಾರಿ ಅವಳಿಗೆ ನೈವೇದ್ಯ ಮಾಡಿರ್ತಕ್ಕಂಥ ರಾಯರಿಗೆ ಅಸ್ತೋದಕವನ್ನು ಮಾಡಿರ್ತಕ್ಕಂಥ ಆ ಪ್ರಸಾದವನ್ನು ತಿನ್ನಮ್ಮ ಅಂತ ಕೊಟ್ಟಿರಿ, ಊಟವನ್ನು ಮಾಡ್ಬೇಕಮ್ಮ ಅಂತ ಹೇಳಿದಾಗ ಊಟವನ್ನು ಹಾಕಿದಾಗ ರಾಯರೇ ಬಂದು ಅವಳಲ್ಲಿರ್ತಕ್ಕಂಥ ಏನು ಕಾಯಿಲೆಗಳಿತ್ತು ಆ ಕಾಯಿಲೆಗಳನ್ನು ಈ ಕ್ಷೇತ್ರಕ್ಕೆ ಬಂದಾಗ, ಈ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ದುಷ್ಟಶಕ್ತಿಗಳ ಒಂದು ಪರಿಹಾರವು ಅವಳಲ್ಲಿತ್ತು. ಆ ದುಷ್ಟಶಕ್ತಿ ಪರಿಹಾರವೆಲ್ಲ ಪರಿಹಾರ ಆಯ್ತು ಅವಳಿಗೆ. ಅವಾಗ ಒಳ್ಳೆ ಜ್ಞಾನ ಸಂಪತ್ತು ಬಂತು. ಮತ್ತೆ ರಾಘವೇಂದ್ರ ಸ್ವಾಮಿಗಳಿಗೆ ಬೆಳಗ್ಗೆ ಮಾಡಿರ್ತಕ್ಕಂಥ ನಿರ್ಮಾಲ್ಯ ಮಾಡಿರ್ತಕ್ಕಂಥ ನೀರನ್ನ ಅವಳಿಗೆ ಕೊಟ್ಟು ಅಷ್ಟು ವಿಶೇಷವಾಗಿ ಸ್ನಾನವನ್ನು ಮಾಡಿದಳು ಅವಳು ತಾಯಿ. ಆ ಸ್ನಾನವನ್ನು ಮಾಡಿದ ರುಜನ ರೋಗಗಳೆಲ್ಲ ಪರಿಹಾರ ಆಯ್ತು. ಅದರಿಂದ ಊಟ ಸೇರ್ತಕ್ಕಂಥ ಸ್ವಲ್ಪನೇ ಊಟವು ಸೇರ್ತಾ ಇತ್ತು. ಅದೇ ರೀತಿಯಾಗಿ ಅವಳ ಊಟವನ್ನ ಸ್ವಲ್ಪ ಅನ್ನವನ್ನ ತಿನ್ನೋದಕ್ಕೆ ಅಭ್ಯಾಸ ಮಾಡಿಕೊಂಡು
ತಾಯಿ ಮಾಡಿ ಒಂದು 3 ದಿನಗಳ ಕಾಲ ರಾಯರ ಸೇವೆಯನ್ನು ಮಾಡಿದ್ರು. ಆ ಸೇವೆಯಿಂದ ವಿಶೇಷ ಅನುಗ್ರಹ ಆಯಿತು. ಅದೇ ರೀತಿಯಾಗಿ ಆ ತಾಯಿ ಅವರ ಮನೆಗೆ ವಿಶೇಷವಾಗಿ ಹೋಗಿ ಕೆಲಸದಲ್ಲಿದ್ದು ತಾಯಿ ಆ ಕೆಲಸಕ್ಕೆ ಹೋಗ್ಲೇಬೇಕಾಗಿತ್ತು. ಅದರಿಂದ ಕೆಲಸಕ್ಕೆ ಹೋಗಕ್ಕೆ ಎಲ್ಲ ರೆಡಿಯಾಗಿ ಕೆಲಸಕ್ಕೆ ಹೋದ್ಲು. ಅಲ್ಲಿಂದ ಅನ್ನ ತಿನ್ಬೇಕಲ್ಲ, ಊಟ ಮಾಡ್ಬೇಕಲ್ಲ, ಅನ್ನ ನೋಡಿದ್ರೆ ವಾಂತಿ ಆಗ್ತಾ ಇತ್ತು. ಅದೇ ರೀತಿಯಾಗಿ ಪ್ರತಿದಿನ ಆ ತಾಯಿಗೆ ಹೇಳಿ ಕಳಿಸಿದ್ದೆ, ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳಿಗೆ ನೀನು ಪೂಜೆಯನ್ನ ಮಾಡಿದ ನಂತರ ಓಂ ಶ್ರೀ ರಾಘವೇಂದ್ರಾಯ ನಮಃ ಪಠಣೆಯನ್ನು ಮಾಡಿ 108 ಸಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಧ್ಯಾನವನ್ನು ಮಾಡು. ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನದೊತ್ತು ಮಾಡಬೇಕು. ಆದರೆ ಅವರು ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರವಾಗಿ ಮಾಡುವುದಕ್ಕೆ ಆಗದಿರಲಿಲ್ಲ. ಅದೇ ರೀತಿಯಾಗಿ 3 ದಿನಗಳ ಕಾಲ ಆ ತಾಯಿ ಇಲ್ಲೆಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಹೋಗಿ 3 ದಿನಗಳ ಕಾಲ ವಿಶೇಷವಾಗಿ ರಾಯರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಆ ತಾಯಿ ಪಠಣೆಯನ್ನ ಮಾಡಿದ್ರು 108 ಬಾರಿ. ಅದೇ ರೀತಿಯಾಗಿ ರಾಯರ ಸ್ವಪ್ನಕ್ಕೆ ಬಂದು, ಆ ತಾಯಿಗೆ ರಾಯರ ಸ್ವಪ್ನಕ್ಕೆ ಬಂದು, ನಿನ್ನಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳೆಲ್ಲ ವಾಸಿಯಾಗಿದೆಯಮ್ಮ, ಇನ್ನು ಮುಂದಕ್ಕೆಲ್ಲ ರಾಯನ ಅನುಗ್ರಹ ನಿಂಗೆಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ. ಅದೇ ರೀತಿಯಾಗಿ ಆ ತಾಯಿ ಮೊನ್ನೆ ಬಂದು ಹೇಳ್ಬಿಟ್ಟು ಹೋದ್ಲು ನನಗೆ, ಬಂದಿದ್ದು ಊರಿಂದ ಬಂದು, ರಾಯರ ಆರಾಧನೆ ದಿವಸ ಹೋಗಿ ನೀನಿಲ್ಲಿ ರಾಯರ ಸೇವೆಯನ್ನ ಮಾಡು, ಆ ಸೇವೆಯಿಂದ ನೀನು ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗತ್ತೆ ಅಂತೇಳಿ ರಾಯರ ಸ್ವಪ್ನಕ್ಕೆ ಬಂದು ಹೇಳಿದ್ರಂತೆ ತಾಯಿಗೆ. ಆಗ ಅವಳಿಗೆ ಬಹಳ ಆನಂದವಾಗಿ ಆ ಬಳ್ಳಾರಿಯಿಂದ ಇಲ್ಲಿಗೆ ಬಂದು ವಿಶೇಷವಾಗಿ ಫೋನ್ ಮಾಡಿದ್ರೆ ಗುರುಗಳಿಗೆ ಏನ್ ಅನ್ಕೊಂತಾರೋ ಏನೋ ಅನ್ಬಿಟ್ಟು ನನ್ನ ತಿರ್ಗಾ ಬಂದು ಕೂತ್ಕೊಂಡು ಒಂದ್ ದಿವಸ ಇಲ್ಲಿದ್ದು ಭಾನುವಾರ ರಾಯರ ಸ್ಮರಣೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನ ಮಾಡಿಸಿ, ಈ ತರ ರಾಯರ ಆರಾಧ್ಯ ದಿವಸ ಬಂದು ನಾನು ರಾಯರ ಸೇವೆಯನ್ನು ಮಾಡ್ತಿಂತ ಗುರುಗಳೇ ನಾನು ಅಂತಂದು, ನಿನ್ನ ಕೈಯಲ್ಲಿ ಏನಾಗುತ್ತೋ ಆ ಸೇವೆಯನ್ನು ಮಾಡಮ್ಮ ಅಂತ ಹೇಳಿದ್ದೀನಿ. ಹಾಗೆ ರೀತಿಯಾಗಿ ಇವತ್ತು ದಿವಸ ಊಟವನ್ನು ಮಾಡ್ತಕ್ಕಂಥ ಭಾಗ್ಯ ನಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ತಾಯಿಗೆ ಅನ್ನನೇ ತಿನ್ನೋದಕ್ಕಾಗ್ತಾ ಇರ್ಲಿಲ್ಲ. ಇವತ್ತಿನ ದಿವಸ ರಾಯರ ಸ್ಮರಣೆಯನ್ನ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬಂದು ಆ ಅನ್ನವನ್ನ ಯಾವಾಗ ಏನು ಕರ್ಮಗಳು ಮಾಡಿರ್ತು, ಪೂರ್ವ ಜನ್ಮದಲ್ಲಿ ಒಂದು ಕರ್ಮಗಳು ಇರ್ತೀವೆಲ್ಲ, ಯಾಕೆಂದ್ರೆ ಹೋದ ಜನ್ಮದಲ್ಲಿ ನಾವೇನು ಅನ್ನವನ್ನು ಬಿಸಾಕಿರ್ತೀರಿ, ಇಲ್ಲ ಏನೋ ಒಂದು ತೊಂದರೆಯನ್ನು ಮಾಡಿರ್ತೀರಿ, ಅವೆಲ್ಲ ಒಂದು ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಈ ಜನ್ಮದಲ್ಲಿ ಅದೆಲ್ಲ ಕಳಿಸಿ ಗುರುಗಳು ಒಳ್ಳೆ ಜ್ಞಾನವನ್ನ, ಒಳ್ಳೆ ಸಂಪತ್ತನ್ನ ಕೊಡ್ತಕ್ಕಂಥವ್ರಾಗ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಆ ಬ್ರಾಹ್ಮಣರ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಆ ತಾಯಿಯ ಮೇಲೆ ಯಾವಾಗಲೂ ಇರ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಗುರುಗಳು ವಿಶೇಷವಾಗಿ ನಮ್ಮ ಗುರುಗಳು ವಿಶೇಷವಾಗಿ ರಾಯರು ಅವಳಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಆನಂದ ಅಲ್ವಾ. ಇವತ್ತು ದಿವಸ ಊಟ ಮಾಡಿದಾಗ ಎಲ್ಲ ನೆನೆಸ್ಕೊಂತ ರಾಯರೇ ರಾಘವೇಂದ್ರ ರಾಗಪ್ಪ ಅಂತ ನೆನೆಸ್ಕೊಂತಾಳಂತಲ್ವಾ. ಅದಕ್ಕೋಸ್ಕರವಾಗಿ ಆ ತಾಯಿಗೆ ಯಾವಾಗಲೂ ಆರೋಗ್ಯವನ್ನ, ಒಳ್ಳೆ ಭಾಗ್ಯವನ್ನ, ಒಳ್ಳೆ ಸಂಪತ್ತನ್ನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ, ಅವರಿಗೆ ಒಬ್ಬ ಮಗ ಇದ್ದಾನೆ, ಆ ಮಗನಿಗೂ ಒಳ್ಳೆ ಜ್ಞಾನ ಸಂಪತ್ತು ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ರಾಯರು ಎಲ್ಲರಿಗೂ ಒಳ್ಳೆ ಜ್ಞಾನವನ್ನ, ಒಳ್ಳೆ ಸಂಪತ್ತನ್ನ ಕೊಳ್ಳಿ. ಇದೇ ರೀತಿಯಾಗಿ ಎಂತೆಂದೋ ಅನ್ನೋದಕ್ಕ ಕಷ್ಟಗಳು ಅಂತ ಬರ್ತಾರೆ, ಆ ಕಷ್ಟಗಳೆಲ್ಲ ಪರಿಹಾರ ಮಾಡಕ್ಕೋಸ್ಕರ ಯಾರಿದ್ದಾರೆ? ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಕಷ್ಟಗಳನ್ನೆಲ್ಲವನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅವರವರ ಒಂದು ವಿಶೇಷವಾಗಿರ್ತಕ್ಕಂಥ ಏನೇನು ಕಷ್ಟಗಳಿದೆ, ಏನೇನು ತೊಂದರೆಗಳಿದೆ, ಅದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರೆ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು. ಆ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಈ ಕಥೆ ಯಾತಕ್ಕೋಸ್ಕರ ಹೇಳಿದೆ ಅಂತ ಹೇಳಿದ್ರೆ, ಇಲ್ಲಿ ವಿಶೇಷವಾಗಿ ನಡೆದು ಅವರಿಗೆ ಒಳ್ಳೆ ಜ್ಞಾನ ಸಂಪತ್ತು ಬಂದಿದೆ. ಅದಕ್ಕೋಸ್ಕರ ಈ ಕಥೆಯನ್ನ ಹೇಳಿದಾಗ ಆ ಕಥೆಯಲ್ಲಿ ವಿಶೇಷವಾಗಿ, ಯಾಕೆಂದ್ರೆ ರಾಯರಿದ್ದಾರೆ ಅನ್ನೋದಕ್ಕೋಸ್ಕರ, ರಾಯರ ಅನುಗ್ರಹ ಆಗುತ್ತೆ ಅನ್ನೋಕ್ಕೋಸ್ಕರವಾಗಿ, ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಈ ಕಥೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಇಂಥ ಯಾರು ಪೂರ್ವ ಜನ್ಮದಲ್ಲಿ ಯಾರು ಅನ್ನವನ್ನು ಹಾಕಿಲ್ಲ, ಅನ್ನವನ್ನಕ್ಕೆ ಸ್ವೀಕಾರವನ್ನು ಮಾಡಿ ತಿರಸ್ಕಾರವನ್ನು ಮಾಡಿರ್ತಾರೆ, ಈಗ ಅವರಿಗೆಲ್ಲವೂ ಅನ್ನವೂ ಸಿಕ್ಕುವುದಿಲ್ಲ, ಏನೂ ಸಿಗುವುದಿಲ್ಲ. ಅದಕ್ಕೋಸ್ಕರವಾಗಿ ಇವೆಲ್ಲ ಒಂದು ಪೂರ್ವ ಜನ್ಮದ ಕರ್ಮ. ಅದಕ್ಕೋಸ್ಕರ ಈ ಕರ್ಮವೆಲ್ಲ ಕಳೆಯೋದಕ್ಕೋಸ್ಕರವಾಗಿ ಕಾಮಧೇನು ಕಲ್ಪವೃಕ್ಷರಾಗಿ ಬಂದು ರಾಘವೇಂದ್ರ ಸ್ವಾಮಿಗಳೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ ಅಂತೇಳಿ ಈ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಈ ಸನ್ನಿಧಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ಆಗಸ್ಟ್ 10, 11, 12 ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಇದೆ. ಎಲ್ಲ ರಾಯರ ಭಕ್ತರು ನಮ್ಮ ಕ್ಷೇತ್ರಕ್ಕೆ ಬಂದು ರಾಯರ ಸೇವೆಯನ್ನು ಮಾಡಿ, ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ, ರುಜಿನ ರೋಗಗಳೆಲ್ಲವೂ ಪರಿಹಾರ ಆಗಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ
ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಿ, ಯಾಕೆಂದ್ರೆ 3 ದಿನಗಳ ಕಾಲ ರಾಘವೇಂದ್ರ ಸ್ವಾಮಿ ಕಣ್ಣು ಬಿಟ್ಟು ನೋಡ್ತಾ ಇರ್ತಾರಂತೆ. ಆ ನೋಡಿ ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರಂತೆ. ನೀವು ಮರೆಯದಿರೇ ಬಂದು ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಹತ್ರ ಬಂದು ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂಧ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಂಸನಾಮ ಪಕ್ಷಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ, ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. श्री राघवेन्द्राय नमः।